ಈ ನಾಡಿನ ಪ್ರತಿಷ್ಠಿತ ಅಕ್ಷರ ಮಾಧ್ಯಮವಾಗಿರುವಂಥ ವಿಜಯವಾಣಿಯ ಮುಖ್ಯಸ್ಥರು ಮತ್ತು ತಮ್ಮೆಲ್ಲ ತಂಡಕ್ಕೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಪರವಾಗಿ ಮತ್ತು ಈ ನಾಡಿನ ಮುದ್ದು ಮಕ್ಕಳ ಪರವಾಗಿ ತಮಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಜೊತೆಗೆ ಇಂಥದ್ದೊಂದು ಅವಕಾಶವನ್ನು, ಇಂಥದ್ದೊಂದು ಅಕಾಡೆಮಿ ಇದೆ, ಇದು ಈ ನಾಡಿನ ಮಕ್ಕಳ ಒಳಿತಿಗಾಗಿ ಕೆಲಸ ಮಾಡ್ತಿದೆ ಅಂತಕ್ಕಂಥ ಒಂದು ಸದಾಶಯವನ್ನು ಬಿತ್ತರಿಸುವ ಕೆಲಸವನ್ನು ಅಕ್ಷರ ಮಾಧ್ಯಮದ ಮೂಲಕ ಜನರಿಗೆ ಗೊತ್ತಾಗಲಿ ಅನ್ನೋ ಕಳಕಳಿಯಿಂದ ತಾವು ನನ್ನನ್ನು ಆಮಂತ್ರಿಸಿದ್ದೀರಿ. ತಮಗೆ ನಾನು ತುಂಬ ಚಿರಋಣಿಯಾಗಿದ್ದೇನೆ ಮಕ್ಕಳ ಪರವಾಗಿ ಮತ್ತು ತಮ್ಮೆಲ್ಲರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ, ಈಗ ನಾನು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷನಾಗಿ ಸುಮಾರು ಒಂದು 5.5 ತಿಂಗಳ ನನ್ನ ಅನುಭವವನ್ನು ಹೇಳೋದಾದರೆ, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಇದೊಂದು ಪ್ರತಿಷ್ಠಿತ ಸಂಸ್ಥೆ. ಮಕ್ಕಳಿಗಾಗಿ ಕೆಲಸ ಮಾಡ್ತಿರ್ತಕ್ಕಂಥ ದೇಶದ 2 ಸಂಸ್ಥೆಗಳಲ್ಲಿ, ಸರ್ಕಾರಿ ಸಂಸ್ಥೆಗಳಲ್ಲಿ, ಗುಜರಾತ್ನಲ್ಲೊಂದು ಮಕ್ಕಳಿಗಾಗಿ ಒಂದು ಕೆಲಸ ಮಾಡೋ ಸಂಸ್ಥೆ ಇತ್ತು, ಅದು ಈಗ ಸ್ಥಗಿತಗೊಂಡಿದೆ. ದೇಶದಲ್ಲಿ ಮಕ್ಕಳಿಗೋಸ್ಕರವೇ ಅಸ್ತಿತ್ವದಲ್ಲಿರ್ತಕ್ಕಂಥ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ, ಅವರ ಸೃಜನಶೀಲ ವ್ಯಕ್ತಿತ್ವವನ್ನು ರೂಪಿಸೋದಕ್ಕಾಗಿ, ಅವರ ಹಕ್ಕುಗಳನ್ನು ರಕ್ಷಿಸೋದಕ್ಕಾಗಿ, ಅವರ ನೋವಿಗೆ ನೆವರಿಕೆಯಾಗಿ ಕೊರಳ ಧ್ವನಿಯಾಗಿ ಕೆಲಸ ಮಾಡೋದಕ್ಕಾಗಿ ಒಂದು ಅಕಾಡೆಮಿ, ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಅಕಾಡೆಮಿ ಅಸ್ತಿತ್ವದಲ್ಲಿರೋದೇ ನಮ್ಮ ನಾಡಿನ ಮಕ್ಕಳ ಮತ್ತು ನಮ್ಮೆಲ್ಲರ ಹೆಮ್ಮೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಭಾಳ ಜನ ಸಾರ್ವಜನಿಕ ಜೀವನದ ಹಿನ್ನೆಲೆಯಿಂದ ಬಂದವರು, ಪ್ರತಿಷ್ಠಿತ ರಾಜಕೀಯ ವ್ಯಕ್ತಿಗಳ ಸಂಪರ್ಕದಲ್ಲಿರುವವರೆಲ್ಲ ಅವರ ಮೊದಲ ಆದ್ಯತೆ ಅಧಿಕಾರ ಅಂತಂದ್ರೇ ಸಂಪನ್ಮೂಲ ಎಲ್ಲಿರ್ತದೋ ಅದೇ ಅಧಿಕಾರ ಅಂತ ಭಾವಿಸುವ ಕಾಲಘಟ್ಟದಲ್ಲಿ ನಾನು ಅದೆಲ್ಲ ಅವಕಾಶಗಳಿದ್ದಾಗಲೂ ಈ ಅಕಾಡೆಮಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕ್ಷೇತ್ರವನ್ನು, ನನ್ನ ಸ್ವಕ್ಷೇತ್ರ ಪ್ರತಿನಿಧಿಸುವ ಸಚಿವರಿಗೆ ಕೇಳಿ ಪಡೆದುಕೊಂಡಿದ್ದೇನೆ. ಯಾಕೆ ಕೇಳಿ ಪಡೆದುಕೊಂಡಿದ್ದೇನೆ ಅಂತಂದರೆ, ಬಹುಶಃ ಭಾಳ ಜನ ನಾನು ಇದನ್ನು ಕೇಳಿದಾಗ ನಮ್ಮ ನಾಯಕರಾದಂಥ MB ಪಾಟೀಲ್ರನ್ನೂ ಒಳಗೊಂಡಂತೆ ಭಾಳ ಜನ ನನ್ನ ಪರಿಚಿತ ಸಚಿವರು, ಶಾಸಕರು ತಮಾಷೆಯಾಗಿ ನಕ್ಕರು. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಆಗಕೊಂಟಿಯಲ್ಲೋ ಸಂಗಮೇಶ ಅಂಥೇಳಿ. ಯಾಕೆ ಸರ್ ಯಾಕೆ ಅಂತ ಕೇಳಿದೆ ನಾನು. ಅಲ್ಲ ಅಲ್ಲೇನೈತಿ ಅಂತಕ್ಕಂಥ ಮಾತನ್ನು ಹೇಳಿದರು. ನಾನು ಹೇಳಿದೆ, ಸರ್ ಕರ್ನಾಟಕ ರಾಜ್ಯ ಸರ್ಕಾರದ ಒಟ್ಟು ಬಜೆಟನ್ನು ಒಂದು ಕಡೆ ಇಟ್ಟು, ಒಂದು ಮಗುವಿನ ನಗುವನ್ನು ಒಂದು ಕಡೆ ಇಟ್ಟರೆ ನಿಮ್ಮೆಲ್ಲರ ಬಜೆಟಿಗಿಂತ ನಮ್ಮ ಅಕಾಡೆಮಿ ಬಜೆಟು ಭಾಳ ಹೆಚ್ಚಾಗ್ತದೆ ಸರ್ ಅಂತ ನಾನು ಹೇಳಿದೆ. ಅಂದರೆ ಒಂದು ಮಗು, ಅವಕಾಶ ವಂಚಿತ ಮಗು, ಸಮಾಜದಲ್ಲಿ ಎಲ್ಲ ರೀತಿಯ ನೋವಿಗೆ, ಅವಮಾನಕ್ಕೆ ತುತ್ತಾದ ಮಗು, ನನ್ನ ಅಧಿಕಾರಾವಧಿಯಲ್ಲಿ ನಾನು ಅಧ್ಯಕ್ಷನಾದ ಮೇಲೆ ಅಂಥ 10 ಮಕ್ಕಳನ್ನಾದರೂ ಸಮಾಜದ ಮುಖ್ಯವಾಹಿನಿಗೆ ತರುವ ಪ್ರಯತ್ನ ನಾನು ಮಾಡಿ ಆ ಮಕ್ಕಳ ಮುಖದಲ್ಲಿ ನಗು ಮೂಡಿಸಿದರೆ ಬಹುಶಃ ಇದಕ್ಕಿಂತ ಶ್ರೀಮಂತವಾದ ಅಕಾಡೆಮಿ ನಿಗಮ ಮತ್ತೊಂದಿರಲಾರ್ದು ಅಂತ ನಾನು ಭಾವಿಸಿ ಇದರ ಅಧ್ಯಕ್ಷನಾಗಿದ್ದೇನೆ ಸರ್. ಇದರ ಮಾತೃ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗಿದ್ದರೂ ಕೂಡ ನಮ್ಮ ಬೈಲಾನಲ್ಲಿ ಸರ್ಕಾರವೇ ನಮಗೆ ನಿಗದಿಪಡಿಸಿರುವ ಅಧಿಕಾರದ ವ್ಯಾಪ್ತಿಯಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ರಾಜ್ಯದ ಎಲ್ಲ ಇಲಾಖೆಗಳನ್ನು ಇದಕ್ಕೆ ಸಂಯೋಜನೆ ಮಾಡಿದ್ದಾರೆ ಸರ್. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಮಕ್ಕಳ ಯೋಜನೆಗಳ ಅನುಷ್ಠಾನ, ಆಯಾ ಇಲಾಖೆಗಳ ಪರಿಶೀಲನೆ ಮಾಡುವಂತಹ ಮತ್ತು ಆ ಯೋಜನೆಗಳನ್ನು ಮಕ್ಕಳಿಗೆ ತಲುಪಿಸುವಲ್ಲಿ ಯಾವುದಾದರೂ ಇಲಾಖೆ ವ್ಯತ್ಯಯ ಮಾಡಿದರೆ ಮತ್ತು ಅವರ ಜವಾಬ್ದಾರಿಯಿಂದ ಅವರು ನುಣುಚಿಕೊಂಡಿದ್ದರೆ ಅವರನ್ನು ನಾವು ಎಲ್ಲ ರೀತಿಯ ಅಧಿಕಾರವನ್ನು ಉಪಯೋಗಿಸಿ ಸರಿದಾರಿಗೆ ತರುವಂಥ ಮತ್ತು ಸರ್ಕಾರಕ್ಕೆ ವರದಿ ಮಾಡುವಂಥ ಅಧಿಕಾರ ಈ ಅಕಾಡೆಮಿ ಅಧ್ಯಕ್ಷರಿಗೆ ಮತ್ತು ಅಕಾಡೆಮಿಗೆ ಇದೆ ಸರ್. ಹೀಗಾಗಿ ನಾವು ಮಕ್ಕಳಿಗೆ ಕೆಲಸ ಮಾಡಲಿಕ್ಕೆ ಭಾಳ ವಿಪುಲವಾದ ಅವಕಾಶ ಇದೆ. ನಾನು ಅಧ್ಯಕ್ಷನಾದ ಮೇಲೆ ನಾಡಿನ ವಿವಿಧ ವಸತಿ ಶಾಲೆಗಳು, ವಸತಿ ನಿಲಯಗಳು ಮತ್ತು ಅಂಗನವಾಡಿಗಳು, ಬಾಲಮಂದಿರ, ವಿಶೇಷವಾಗಿ ರಾಜ್ಯದಲ್ಲಿ ವಂಚಿತ ಮಕ್ಕಳು, ಅವಕಾಶ ವಂಚಿತ ಮಕ್ಕಳು, ತಂದೆ ತಾಯಿ ಇಲ್ಲದೆ ಇರ್ತಕ್ಕಂಥ ಮಕ್ಕಳು, ಸಿಂಗಲ್ ಪೇರೆಂಟ್ ಇರ್ತಕ್ಕಂಥ ಮಕ್ಕಳು ಬಾಲಕರ ಬಾಲಮಂದಿರದಲ್ಲಿ, ಬಾಲಕಿಯರ ಬಾಲಮಂದಿರದಲ್ಲಿ ಇರ್ತಾರೆ ಸರ್. ಆ ಮಕ್ಕಳಿಗಾಗಿ ಕೇವಲ 5 ತಿಂಗಳಲ್ಲಿನೇ ಒಂದು ವಿಶೇಷವಾದ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾನು ರೂಪಿಸಿ, ಧಾರವಾಡದ ಸಮೀಪ ಇರುವ ನೇಚರ್ ಫಸ್ಟ್ ಇಕೋ ವಿಲೇಜ್ ಅನ್ನುವಂಥ ಒಂದು ಸುಸಜ್ಜಿತವಾದಂಥ ಪರಿಸರ ಸ್ನೇಹಿಯಾದಂಥ ರೆಸಾರ್ಟ್ನಲ್ಲಿ 10 ಜಿಲ್ಲೆಗಳಂತೆ 3 ತಂಡಗಳನ್ನು ಮಾಡಿ 15 ದಿವಸ 5 ದಿನಗಳಂತೆ ಒಂದು ತಂಡಕ್ಕೆ ಸಾಧಕರೊಂದಿಗೆ ಸಂವಾದ ಮತ್ತು ರಾಜ್ಯ ಮಟ್ಟದ ಕಥಾ ಕಮ್ಮಟ,
ಇಂಥ ಎಲ್ಲ ವಿಶಿಷ್ಟ ಕಾರ್ಯಕ್ರಮಗಳನ್ನು ಮಾಡೋದರ ಮೂಲಕ ಅಲ್ಲಿ ಮಕ್ಕಳು 400 ಕತೆಗಳನ್ನು ಬರೆದಿದ್ದಾರೆ ಸರ್ 15 ದಿನಗಳಲ್ಲಿ. ಆ 400 ಕತೆಗಳನ್ನು ನೀವು ನಿಮ್ಮ ಸಂಸ್ಥೆಯ ಚೇರ್ಮನ್ರು ತಾವು ಪತ್ರಿಕಾ ರಂಗದೆಲ್ಲ ಮುಖ್ಯಸ್ಥರು ನೋಡಿದರೆ ಒಂದೊಂದು ಕಥೆಯನ್ನು ಓದುವಾಗಲೂ ಕೂಡ ನಾವು ಭಾವುಕರಾಗ್ತೇವೆ. ಯಾಕೆ ಭಾವುಕರಾಗ್ತೇವೆ ಅಂತಂದರೆ ತಮ್ಮ ನೋವಿನ ಕಥೆಯನ್ನು ಆ ಮಕ್ಕಳು ಇನ್ನೊಬ್ಬರ ಹೆಸರನ್ನಿಟ್ಟು ತಮ್ಮ ಸಂಬಂಧಿಕರಿಂದ ಆದ ಅವಮಾನ, ಸಂಬಂಧಿಕನ ಹೆಸರು ಬರೀದೇನೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟು ತಮ್ಮ ಬದುಕಿನ ಹಾಡು ಪಾಡನ್ನು ಅವರು ಅನಾವರಣಗೊಳಿಸ್ಕೊಂಡಿದ್ದಾರೆ. ಅವನ್ನೆಲ್ಲ ನೋಡಿದಾಗ ಅನ್ನಿಸ್ತು ಸರ್, ಜೀವನದಲ್ಲಿ ಭಗವಂತ ಒಂದು ಅವಕಾಶ ಅನ್ನೋದು ಕೊಟ್ಟಿದ್ದರೆ ಆ ಮಕ್ಕಳ ಜೊತೆಗೆ 15 ದಿನ ಕಳೆಯೋದು, ಅಂಥ ಮಕ್ಕಳನ್ನು ನಿಮ್ಮಂತಹ ಉಳ್ಳವರ ಮಕ್ಕಳು, ಮೇಲ್ವರ್ಗದ ಮಕ್ಕಳು ಮತ್ತು ಮಧ್ಯಮ ವರ್ಗಕ್ಕಿಂತ ಶ್ರೀಮಂತರ ಮಕ್ಕಳು ಅವರು ರೆಸಾರ್ಟ್ಗಳಿಗೆ ಹೋಗ್ತಾರೆ, ವೀಕೆಂಡಲ್ಲಿ ಸ್ಯಾಟರ್ಡೆ ಹೋಗ್ತಾರೆ, ಸಂಡೇ ಬಂದುಬಿಡ್ತಾರೆ. ಆದರೆ ನನ್ನ ಆಸೆ ಇತ್ತು, ನಾನು ಕೇಳಿದೆ ನಮ್ಮ ಯೋಜನಾಧಿಕಾರಿಗಳಿಗೆ, ಅಧಿಕಾರಿಗಳಿಗೆ, ಇಲ್ಲ ಸರ್ ಬಜೆಟ್ ಆಗಲ್ಲ ಇದು ನೀವು ರೆಸಾರ್ಟಲ್ಲಿ ಇಡ್ತೀನಿ, ಪಂಚತಾರ ಹೋಟೆಲಲ್ಲಿ ಇಡ್ತೀನಿ ಅಂದರೆ ನಮ್ಮದೊಂದು ಅಕಾಡೆಮಿ ಹೇಗೆ ಅಂತ ಕೇಳಿದರು ಸರ್. ನಾನು ಹೇಳಿದೆ, ಇಲ್ಲ ನೀವು ಕಳೆದ ಕಾರ್ಯಕ್ರಮಗಳಿಗೆ ಏನೇನು ಖರ್ಚು ಮಾಡಿದ್ದೀರಿ ಎಲ್ಲ ತೊಗೊಂಬನ್ನಿ, ಅಥವಾ ಅವರನ್ನು ನೀವು ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡ್ತಿರಲ್ಲ ಅದ್ರ ಉದ್ದೇಶ ಆದರೂ ಏನು ಅಂತ ಕೇಳಿದೆ ಸರ್. ಕೇಳಿದಾಗ ಅವರು ಹೇಳಿದ್ರು, ಇಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇಲಾಖೆಯ ಹಿರಿಯ IAS ಅಧಿಕಾರಿಗಳು ಒಂದು ಸೂಚನೆ ಕೊಟ್ಟಿದ್ದಾರೆ, ಮಕ್ಕಳು ಜೈಲಿನಲ್ಲಿ ಥರ ಇರ್ತಾರೆ ಮಂದಿರಗಳಲ್ಲಿ, ಅವರು ಸ್ವಲ್ಪ ಹೊರ ಜಗತ್ತಿಗೆ ಬರಬೇಕು ಅಂತ ಹೇಳಿ. ಅಲ್ಲ ಮತ್ತು ಹಾಗಾದರೆ ಒಂದು ಜೈಲಿನಿಂದ ಇನ್ನೊಂದು ಜೈಲಿಗೆ ಮಕ್ಕಳನ್ನು ಕರೆತರೋದ್ರ ಬದಲಾಗಿ ಅಕಾಡೆಮಿ ಮೇಲ್ಕಟ್ಟಡದಲ್ಲಿ ಬಾಡಿಗೆ ಹಾಸಿಗೆಗಳನ್ನು ತಂದು ಶೌಚಗೃಹ ಸರಿಯಾಗಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ 4 ಗೋಡೆಗಳ ಮಧ್ಯೆ ಏನು ಮಾಡೋಕ್ಕೆ ಸಾಧ್ಯ? ಅದೆಲ್ಲ ಬೇಡ, ಮಾಡೋದೇ ಆದರೆ ಪರಿಸರ ಸ್ನೇಹಿಯಾದಂಥ, ಆಲ್ಕೋಹಾಲಿಕ್ ಇಲ್ಲದೇ ಇರುವಂಥ, ಯಾವುದೇ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇಲ್ಲದೇ ಇರುವಂಥ ಅಪ್ಪಟ ಪರಿಸರ ಸ್ನೇಹಿ ಮತ್ತು ಮಕ್ಕಳಿಗೆ ವಿದ್ಯಾರ್ಥಿ ಸ್ನೇಹಿಯಾದ ವಾತಾವರಣ ಇರುವಲ್ಲಿ ಮಾಡೋಣ ಅಂಥೇಳಿ 10 ರೆಸಾರ್ಟ್ಗಳನ್ನು ಸುತ್ತಾಡಿ ಅದನ್ನು ಚಾಯ್ಸ್ ಮಾಡಿ, ಒಂದು ವೇಳೆ ಅದಕ್ಕೆ ಅನುದಾನ ಸಾಲದೇ ಇದ್ದರೆ ನನ್ನ ಬರುವ ಗೌರವಧನ ಏನು ಬರ್ತದೆ ನನ್ನ ಅವಧಿಯಲ್ಲಿ ಅದನ್ನು ಮತ್ತು ನಮ್ಮ ಸಂಸ್ಥೆಯಿಂದ ಉಳಿದ ಹಣವನ್ನು ಸೇವಾ ರೂಪದಲ್ಲಿ ಕೊಟ್ಟಾದರೂ ಆ ಮಕ್ಕಳನ್ನು ಅಲ್ಲಿ ಕರೆತರೋಣ ಅಂಥೇಳಿ ತಂದ್ವಿ ಸರ್. ಆ ಮಕ್ಕಳು ಇಷ್ಟು ಖುಷಿಪಟ್ಟರು ಸರ್. ಆ 400 ಕಥೆಗಳು ನನ್ನ ಜೀವನದಲ್ಲಿ ಅದೊಂಥರ ನಮ್ಮ ಧರ್ಮಗ್ರಂಥ. ಇಡೀ ರಾಜ್ಯ ಸರ್, ಇಡೀ ರಾಜ್ಯ ಕವರ್ ಆಗಿದೆ. ಆದರೆ ಇಡೀ ರಾಜ್ಯದ ಬಾಲಮಂದಿರದ ಎಲ್ಲ ಮಕ್ಕಳು ಕವರ್ ಆಗಲಿಲ್ಲ ಸರ್. ನಾವು ಆಯ್ದ ಕೆಲವು ಮಕ್ಕಳನ್ನು ಕತೆ ಆಸಕ್ತಿ ಇರುವಂಥ ಮತ್ತು ಸೃಜನಶೀಲತೆ ಮತ್ತು ಭರತನಾಟ್ಯ ಅಥವಾ ಬೇರೆ ಬೇರೆ ಅಭಿನಯ ಹಿಂಗೆ ಬೇರೆ ಆಸಕ್ತಿ ಇರುವಂಥ ಮಕ್ಕಳು ಕಳಿಸಿ ಅಂತ ಹೇಳಿದ್ವಿ ಸರ್. ಈಗ ಅದನ್ನು ಮಾಡಿದ ಮೇಲೆ ನಮಗನ್ನಿಸ್ತು, ಆ ಮಕ್ಕಳು ಹೋಗಿ ಅಲ್ಲಿ ಹೇಳ್ತಾರೆ ಏನಂತ, ನಾನು ರೆಸಾರ್ಟಲ್ಲಿದ್ದೆ, ತುಂಬ ಚೆನ್ನಾಗಿತ್ತು, ಬೋಟಿಂಗ್ ಮಾಡಿದೆ, ಎಲ್ಲ ಇಂತಿಂತೆಲ್ಲ ದೊಡ್ಡ ಸಾಧಕರು ಬಂದಿದ್ದರು, ಸಂವಾದ ಮಾಡಿದೆ, ಕತೆ ಬರೆದೆ ಅಂತ ಹೇಳಿದಾಗ ಉಳಿದ ಮಕ್ಕಳಿಗೂ ನಾನ್ಯಾಕೆ ಅಲ್ಲಿ ಹೋಗಬಾರ್ದು ಅಂತ ಅನಿಸುತ್ತೆ ಸರ್ ಅವ್ರಿಗೆ. ಅದಕ್ಕೊಂದು ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈಗಾಗಲೇ ವಿನಂತಿ ಮಾಡಿದ್ದೇನೆ ಸರ್. ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿಗೆ ಮತ್ತು ನಮ್ಮ ಬೃಹತ್ ಕೈಗಾರಿಕಾ ಸಚಿವರಿಗೆ ಏನು ವಿನಂತಿ ಮಾಡಿದ್ದೀನಿ ಅಂದರೆ, ಪ್ರವಾಸೋದ್ಯಮ ಸಚಿವರಾದ ನಮ್ಮ HK ಪಾಟೀಲ್ ಸಾಹೇಬ್ರಿಗೂ ಕೂಡ ವಿನಂತಿ ಮಾಡಿದ್ದೇನೆ ಸರ್. ಮಾಡಿ ಈ ಮಕ್ಕಳ ಶೈಕ್ಷಣಿಕ ಪ್ರವಾಸ ಅಂದರೆ ಬಾಲಮಂದಿರದಲ್ಲಿ, ರಾಜ್ಯದ ಎಲ್ಲ ಬಾಲಮಂದಿರದಲ್ಲಿರೋ ಎಲ್ಲ ಮಕ್ಕಳನ್ನು, ಆ ಭಾಗದ ಮಕ್ಕಳನ್ನು, ಉತ್ತರ ಕರ್ನಾಟಕದ ಮಕ್ಕಳನ್ನು ದಕ್ಷಿಣ ಕರ್ನಾಟಕಕ್ಕೆ, ದಕ್ಷಿಣ ಕರ್ನಾಟಕದ ಮಕ್ಕಳನ್ನು ಉತ್ತರ ಕರ್ನಾಟಕಕ್ಕೆ ಕಲ್ಚರಲ್ ಎಕ್ಸ್ಚೇಂಜ್ ಆಗುತ್ತೆ. ಅವರ ಆಹಾರ ಪದ್ಧತಿ, ಅಲ್ಲಿರೋ ಒಂದು ಸಂಸ್ಕೃತಿ ಇವೆಲ್ಲ ಒಂದು ಪರಿಚಯ ಆಗ್ತದೆ. ಮತ್ತು ಅಂತಾರಾಜ್ಯ ಪ್ರವಾಸವನ್ನು ಕೂಡ ರೂಪಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಸರ್ ಆ ಮಕ್ಕಳಿಗೋಸ್ಕರ. ಸರ್ ಹೊಸ ಯೋಜನೆಗಳನ್ನು ಏನು ಹಾಕ್ಕೊಂಡಿದ್ದೀನಿ ಅಂತಂದರೆ ಸರ್, ಒಂದು ತಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಅತ್ಯಂತ ಆತಂಕಕಾರಿ ಸಂಗತಿ ಅಂತಂದರೆ ಬಾಲಗರ್ಭಿಣಿಯರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರ್ತಕ್ಕಂಥದ್ದು. ನಾವೆಲ್ಲ ಬಾಲ್ಯ ವಿವಾಹದ ಬಗ್ಗೆ ಭಾಷಣ ಮಾಡ್ತೇವೆ, ಸರ್ಕಾರ ಜೀವ ಹೊರಡಿಸ್ತದೆ, ಈ ಹಂತದ ಅಧಿಕಾರಿಯಿಂದ ರಾಜ್ಯದ ಮುಖ್ಯ ಕಾರ್ಯದರ್ಶಿವರೆಗೂ ಇವರೆಲ್ಲ ಜವಾಬ್ದಾರರು ಅಂತ ಒಂದು ಪಟ್ಟಿ ಮಾಡಿದ್ದಾರೆ ಸರ್. ಜೀವ ಪಟ್ಟಿ ನನ್ನ ಹತ್ರನೂ ಇದೆ. ಆದರೆ ಇದರ ಅನುಷ್ಠಾನ ಎಷ್ಟಾಗಿದೆ ಅಂಥೇಳಿ ನಾನು ವಿಜಯಪುರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ ಒಂದು ರಿವ್ಯೂ ಮಾಡಿದಾಗ ಕೇವಲ ಇದನ್ನು ತಡೆಗಟ್ಟೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜವಾಬ್ದಾರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಸರ್. ನಾವು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಅಕಾಡೆಮಿಯಿಂದ ಏನು ಸುತ್ತೋಲೆ ಹೊರಡಿಸಿದ್ದೇವೆ ಅಂದರೆ, ಶಾಲೆಯಿಂದ 1 ವಾರಕ್ಕಿಂತ ಹೆಚ್ಚು ಹೊರಗುಳಿದ ಮಗುವಿನ ಮಾಹಿತಿಯನ್ನು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಅಕಾಡೆಮಿಗೆ ನೀವು ಒದಗಿಸಬೇಕು ಅಂಥೇಳಿ
ಆಯಾ ಶಾಲಾ ಮುಖ್ಯಸ್ಥರಿಗೆ ಮುಖ್ಯೋಪಾಧ್ಯಾಯರಿಗೆ ಸುತ್ತೋಲೆ ಕೊಡಲಾಗಿದೆ ಸರ್. ಅಂದರೆ ಅದನ್ನು ಬಾಲ್ಯ ವಿವಾಹ ತಡೆಗಟ್ಟುವಂಥ ದೌರ್ಜನ್ಯ ಸರ್. ಈಗ ಪೋಕ್ಸೋ ಕೇಸ್ ಬಗ್ಗೆ ನಾವು ಮಾತಾಡ್ತೇವೆ. ಅದ್ರ ಬಗ್ಗೆ ನಮ್ಮ ಬೇರೆ ಬೇರೆ ಮಕ್ಕಳ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಯಲ್ಲಿರೋ ಮುಖ್ಯಸ್ಥರು ಬಂದು ಅದನ್ನೆಲ್ಲ ಕಡೆ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಕ್ಕಂಥ ವಿಷಯ ಅಲ್ಲ ಸರ್ ಅದು. ಆದರೆ ಆ ಮಕ್ಕಳಿಗೆ ಸಂತ್ರಸ್ತ ಮಗುವನ್ನು ಹೇಗೆ ರಕ್ಷಿಸಬೇಕು, ಅದನ್ನು ಹೇಗೆ ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ಭಾಳ ದೊಡ್ಡದು ಸರ್. ಸಮಸ್ಯೆಯ ಭಾಗವಾಗಿ ಕೆಲಸ ಮಾಡೋದಕ್ಕಿಂತ ಪರಿಹಾರದ ಭಾಗವಾಗಿ ಕೆಲಸ ಮಾಡಬೇಕಾದ ಅಗತ್ಯ ಅಲ್ಲಿರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳೊಂದಿಗೆ ನಾನು ನಿರಂತರ ಸಂಪರ್ಕದಲ್ಲಿದ್ದೇನೆ ಸರ್. ಹೊಸ ಯೋಜನೆ ಅಂದರೆ ನಾವು ಜಿಲ್ಲಾ ಮಟ್ಟದಲ್ಲಿ ಮಕ್ಕಳ ಹಬ್ಬ ಅಂತ ನಮ್ಮ ಅಕಾಡೆಮಿಯಿಂದ ಮಾಡ್ತಾಯಿದ್ರು ಸರ್. ನಾನು ಬಂದ ಮೇಲೆ ರಿವ್ಯೂ ಮಾಡಿದಾಗ 12 ಜಿಲ್ಲೆಗಳವರು ತಮ್ಮ ಅನುದಾನವನ್ನೇ ಬಳಸಲಿಲ್ಲ ಸರ್. 12 ಜಿಲ್ಲೆಯಲ್ಲಿ ಮಕ್ಕಳ ಹಬ್ಬಗಳೇ ಆಗಲಿಲ್ಲ. ಅಂದರೆ ಎಷ್ಟು ಕ್ರಿಯಾಶೀಲ ಅಧಿಕಾರಿಗಳನ್ನು ನಾವು ಹೊಂದಿದ್ದೇವೆ ಅಂತ ನನಗೆ ಭಾಳ ನೋವು ಅನ್ನಿಸ್ತು. ಹಾಗಾಗಿ ಅವರಿಗೆ ಸೂಚನೆ ಕೊಟ್ಟು ಅನುದಾನ ವಾಪಸ್ ತರಿಸ್ಕೊಂಡಿದ್ದೀನಿ ಸರ್. ತರಿಸ್ಕೊಂಡು ಮಕ್ಕಳ ಹಬ್ಬವನ್ನು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ವಿಸ್ತರಿಸುವ ಪ್ರಯತ್ನ ಮಾಡ್ತಾಯಿದ್ದೀನಿ ಸರ್. ಯಾಕೆ ಅಂತಂದರೆ ನಮ್ಮ ಅಕಾಡೆಮಿಯ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಮಟ್ಟದ ಅಧ್ಯಕ್ಷರು CEO ಸರ್. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ತಾಲೂಕಾ ಮಟ್ಟದ ಅದನ್ನು ಎಕ್ಸಿಕ್ಯೂಟಿವ್ ಮಾಡೋರು AOಗಳು, ಅಂದರೆ ತಾಲೂಕಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಎಲ್ಲ ಮಕ್ಕಳಿಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು. ಹಾಗಾಗಿ ಅದನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಮತ್ತು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ತಲುಪಿಸಲಿಕ್ಕೆ PDOಗಳ ಮೂಲಕ ಸಾಧ್ಯ ಆಗ್ತದೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳ ಮಕ್ಕಳನ್ನು ಒಂದು ಕಡೆ ಸೇರಿಸಿ ಪಂಚಾಯಿತಿ ಹೆಡ್ ಕ್ವಾರ್ಟರ್ ಇರೋ ಊರಲ್ಲಿ ಮಕ್ಕಳ ಹಬ್ಬಗಳನ್ನು ಆಯೋಜಿಸುವ ಒಂದು ನೂತನ ಯೋಜನೆಯನ್ನು ಹಮ್ಮಿಕೊಂಡಿದ್ದೀನಿ ಸರ್.